ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಇಗ್ನೋಪಲ್ಸ್ ಚಾನೆಲ್. ನೀವು ಇಗ್ನೋ ಹೊಸ ವಿದ್ಯಾರ್ಥಿಯಾಗಿದ್ದರೆ ಪ್ರಾಜೆಕ್ಟ್ ವರ್ಕ್ ನಿಮ್ಮ ಅಕಾಡೆಮಿಕ್ ಪ್ರಯಾಣದ ಬಹಳ ಮುಖ್ಯ ಭಾಗ ಅನ್ನೋದು ಗೊತ್ತಿರುತ್ತದೆ. ಆದರೆ ಸತ್ಯ ಹೇಳ್ಬೇಕಂದ್ರೆ ಸರಿಯಾದ ಪ್ರಾಜೆಕ್ಟ್ ಟಾಪಿಕ್ ಆಯ್ಕೆ ಮಾಡೋದು ಅಂದರೆ ಗದ್ದೆಯಲ್ಲಿ ಸೂಜಿ ಹುಡುಕೋ ಹಾಗೆ ಅನ್ನಿಸುತ್ತದೆ ಅಲ್ವಾ? ಹಾಗಾದ್ರೆ ಇವತ್ತು ನಾವು ಅದನ್ನ 8 ಸರಳ ಹಂತಗಳಲ್ಲಿ ಬ್ರೇಕ್ ಮಾಡ್ತೀವಿ. ನೀವು ಇಷ್ಟಪಡುವ, ಮಾಡಬಹುದಾದ ಮತ್ತು ಉತ್ತಮ ಅಂಕಗಳನ್ನು ತರುವ ಟಾಪಿಕ್ ಹೇಗೆ ಆಯ್ಕೆ ಮಾಡೋದು ಅಂತ. ಹಂತ 1, ನಿಮ್ಮ ಪ್ರೋಗ್ರಾಮ್ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳಿ. ಇದು ಸಿಂಪಲ್ ಅನಿಸಿದ್ರೂ ತುಂಬಾ ಮುಖ್ಯ. ಪ್ರತಿಯೊಂದು ಪ್ರೋಗ್ರಾಮ್ ಅದರದೇ ಆದ ಗೈಡ್ಲೈನ್ಸ್ ಇರುತ್ತವೆ. ಸ್ಕೋಪ್, ಫಾರ್ಮ್ಯಾಟ್, ಲೆಂತ್ ಮತ್ತು ನಿರ್ಬಂಧಗಳು. ಟಾಪಿಕ್ ಆಯ್ಕೆ ಮಾಡೋದಕ್ಕಿಂತ ಮೊದಲು ಪ್ರಾಜೆಕ್ಟ್ ಹ್ಯಾಂಡ್ ಬುಕ್ ಓದಿ ಅಥವಾ ಕೌನ್ಸಿಲರ್ ಜೊತೆ ಮಾತನಾಡಿ. ಹಂತ 2, ನಿಮಗೆ ಇಷ್ಟವಾದ ವಿಷಯ ಆಯ್ಕೆ ಮಾಡಿ. ನಿಮ್ಮ ಫ್ಯಾಷನ್ ನಿಮ್ಮ ದೊಡ್ಡ ಮೋಟಿವೇಶನ್. ನೀವು ಹೆಚ್ಚು ಇಷ್ಟಪಟ್ಟ ಸಬ್ಜೆಕ್ಟ್, ಕುತೂಹಲ ಹುಟ್ಟಿಸಿದ ವಿಷಯ ಅಥವಾ ನೈಜ ಜೀವನ ಸಮಸ್ಯೆ, ಇದರಲ್ಲಿ ಒಂದನ್ನು ಆಯ್ಕೆ ಮಾಡಿ. ಇಷ್ಟವಿಲ್ಲದ ಟಾಪಿಕ್ ಆಯ್ಕೆ ಮಾಡಿದರೆ ಪ್ರಾಜೆಕ್ಟ್ ತುಂಬಾ ಕಷ್ಟ ಆಗುತ್ತದೆ. ಹಂತ 3, ಟಾಪಿಕ್ ಸಾಧ್ಯವಿದೆಯೇ ನೋಡಿ. ನಿಮ್ಮ ಐಡಿಯಾ ಚೆನ್ನಾಗಿದ್ರೂ ಅದು ರಿಯಾಲಿಟಿಕ್ಸ್ ಆಗಿರಬೇಕು. ನಿಮಗೆ ಬೇಕಾದ ಡೇಟಾ ಸಿಗುತ್ತಾ, ಟೈಮ್ ಒಳಗೆ ಸಿಗಬಹುದಾ? ಅತಿಯಾದ ದೊಡ್ಡ ಟಾಪಿಕ್ಗಿಂತ ಸಾಧ್ಯವಾದ ಟಾಪಿಕ್ ಉತ್ತಮ. ಹಂತ 4, ಸಂಬಂಧಿತ ಲಿಟ್ರೇಚರ್ ಓದಿ. ಪುಸ್ತಕಗಳು, ಹಿಂದಿನ ಪ್ರಾಜೆಕ್ಟ್ಗಳು ಇವುಗಳನ್ನು ನೋಡಿ. ಇದರಿಂದ ಹೊಸ ಐಡಿಯಾಗಳು ಸಿಗುತ್ತವೆ ಮತ್ತು ನಿಮ್ಮ ಪ್ರಾಜೆಕ್ಟ್ ಯುನಿಕ್ ಆಗಿ ಆಂಗಲ್ ಆಗುತ್ತದೆ. ಹಂತ 5, ನಿಮ್ಮ ಕೆರಿಯರ್ಗೆ ಹೊಂದಿಸಿ. ನಿಮ್ಮ ಭವಿಷ್ಯದ ಗುರಿಗಳ ಜೊತೆ ಟಾಪಿಕ್ ಮ್ಯಾಚ್ ಮಾಡಿದರೆ ದೊಡ್ಡ ಪ್ಲಸ್. ಉದಾಹರಣೆಗೆ, ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಂದ್ರೆ ಕನ್ಸ್ಯೂಮರ್ ಬಿಹೇವಿಯರ್ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಪ್ರಾಜೆಕ್ಟ್ ಆಯ್ಕೆ ಮಾಡಿ. ಹಂತ 6, ನಿಮ್ಮ ಗೈಡ್ನ ಸಲಹೆ ಪಡೆಯಿರಿ. ನಿಮ್ಮ ಪ್ರಾಜೆಕ್ಟ್ ಗೈಡ್ ಬಹಳ ಮುಖ್ಯ. ಅವರ ಅನುಭವ ನಿಮಗೆ ಸಹಾಯ ಮಾಡುತ್ತದೆ. ನಿಮ್ಮ ಐಡಿಯಾಗಳನ್ನು ಅವರಿಗೆ ಹೇಳಿ, ಅವರ ಸಲಹೆಗಳನ್ನು ಕೇಳಿ. ಅಗತ್ಯವಿದ್ದರೆ ಟಾಪಿಕ್ ಬದಲಿಸಿ. ಹಂತ 7, ಸ್ಪಷ್ಟವಾದ ಟೈಟಲ್ ಫೈನಲ್ ಮಾಡಿ. ಟೈಟಲ್ ಸ್ಪಷ್ಟ, ಸಂಕ್ಷಿಪ್ತ ಮತ್ತು ಅರ್ಥಪೂರ್ಣವಾಗಿರಬೇಕು. ಅದು ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಸರಿಯಾದ ಐಡಿಯಾ ಕೊಡಬೇಕು. ಹಂತ 8, ಸಣ್ಣ ಸಿನಾಪ್ಸಿಸ್ ತಯಾರಿಸಿ. ಫುಲ್ ಪ್ರಾಜೆಕ್ಟ್ ಶುರು ಮಾಡುವ ಮೊದಲು ಒಂದು ಚಿಕ್ಕ ಸಾರಾಂಶ ಬರೆಯಿರಿ. ಇದರಲ್ಲಿ ಆಬ್ಜೆಕ್ಟಿವ್ಸ್, ಮೆಥಡಾಲಜಿ, ಟೈಮ್ ಲೈನ್, ಇದು ನಿಮ್ಮ ಪ್ರಾಜೆಕ್ಟ್ಗೆ ಬ್ಲೂ ಪ್ರಿಂಟ್ ಆಗುತ್ತದೆ. ಇದಾಗಿದೆ ಇಗ್ನೋ ಪ್ರಾಜೆಕ್ಟ್ ಟಾಪಿಕ್ ಆಯ್ಕೆ ಮಾಡಲು 8 ಸರಳ ಹಂತಗಳು. ಈ ಹಂತಗಳನ್ನು ಫಾಲೋ ಮಾಡಿದರೆ ನೀವು ಹೆಚ್ಚು ಕಾನ್ಫಿಡೆಂಟ್ ಆಗಿರ್ತೀರಾ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಇಗ್ನೋ ಟಿಪ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ.